ಫೇಮಸ್ ಲೀಲಕ್ಕನ ಅಂಗಡಿ. ಅಂತೂ ಇಂತೂ ನನ್ನ ಗಂಡ ಕುಂಭಮೇಳಕ್ಕೆ ಹೋದವರು ಬಂದೇ ಬಿಟ್ರು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಶಿ ಅಯೋಧ್ಯೆ ಕುಂಭಮೇಳ ಎಲ್ಲ ಮುಗಿಸ್ಕೊಂಡು ನನ್ನ ಗಂಡ ವಾಪಸ್ ಆದ್ರು. ನಾ ಮನೆಯಲ್ಲಿ ಬಂದಿರೋ ಖುಷಿಗೆ ಪಾಯಸ ಮಾಡೋಣ ಅಂತ ಹೊರಟೆ. ಇವತ್ತು ನಾನು ಗೋಧಿ ಕಡಿ ಇಲ್ಲ ಗೋಧಿ ನುಚ್ಚ ಅಂತಾರಲ್ಲ ಅದ್ರಲ್ಲಿ ಪಾಯಸನ ಮಾಡ್ತಿದ್ದೀನಿ. ಈ ಗೋಧಿ ಕಡಿನ ಮುಂಚೆನೆ ಬೇಯಿಸ್ಕೊಂಡು ಅದ್ರ ಜೊತೆಗೆ ಒಂದ್ ಕಾಯಿ ಹಾಲ್ನು ಹಾಗೆ ತೆಗ್ದಿಟ್ಟಿದ್ದೆ. ಇನ್ನ ಕುಕ್ಕರ್ ಅಲ್ಲಿ 3 ವಿಸಿಲ್ ಹಾಕಿಸ್ಕೊಂಡಿರೋ ಗೋಧಿ ನುಚ್ಚನ್ನ ಮತ್ತೆ ಒಂದ್ ಪಾತ್ರೆಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಬೇಯಿಸ್ಕೊಂಡೆ. ಒಂದೆರಡು ಉಂಡೆ ಬೆಲ್ಲನ ತಗೊಂಡು ನೀಟಾಗಿ ಈ ತರ ತುರ್ಕೋಬೇಕು. ನೋಡಿ, ಗೋಧಿ ನುಚ್ಚು ಇಷ್ಟು ಬೆಂದ್ರೆ ಸಾಕು. ಅದಾದ್ಮೇಲೆ ಎತ್ತಿಟ್ಕೊಂಡಿರೋ ಕಾಯಿ ಹಾಲಿತ್ತಲ್ಲ, ಸೊ ಅದನ್ನ ಡೈರೆಕ್ಟ್ ಆಗಿ ಈ ಗೋಧಿ ನುಚ್ಚಿಗೆ ಹಾಕ್ಬೇಕು. ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗೋಧಿ ನುಚ್ಚು ಬಂದು ಆ ಕಾಯಿ ಹಾಲ್ ಜೊತೆಗೆ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವು ಬೆಲ್ಲನ ತುರ್ದಿಟ್ಟಿದ್ವಲ್ಲ ಅದನ್ನು ಹಾಕಿ ಒಂದ್ ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿದ್ರೆ ಸಾಕು. ಯಾವುದೇ ಪಾಯಸ ಮಾಡ್ಬೇಕಾದ್ರೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ತುಂಬಾನೇ ಇದೆ. ಇನ್ನ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿತಾ ಬಂದಾಗೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಇನ್ನ ನಮ್ಮ ಮನೇಲಿ ಗೋಡಂಬಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಈ ಸಲ ಬಾದಾಮ್ನ ಯೂಸ್ ಮಾಡ್ಕೋತಿದ್ದೀನಿ. ಬಾದಾಮ್ನ ಈ ತರ ನೀಟಾಗಿ ಜಜ್ಕೊಂಡು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅರ್ಧ ಫ್ರೈ ಆಗ್ತಾ ಬಂದಾಗೆ ಅದಕ್ಕೆ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಮಾತ್ರ ಲೋ ಫ್ಲೇಮಲ್ಲಿ ಇಟ್ರೆ ತುಂಬಾನೇ ಬೆಟರ್, ಇಲ್ಲಾಂದ್ರೆ ಸೀದೋಗುತ್ತೆ. ಇನ್ನ ದ್ರಾಕ್ಷಿ ಸೈಜ್ ಚೇಂಜ್ ಆಗ್ತಾ ಬಂದಾಗೆ ಅದನ್ನ ಡೈರೆಕ್ಟ್ ಆಗಿ ಪಾಯಸದ ಮೇಲೆ ಹಾಕಿದ್ರೆ ಒಳ್ಳೆ ರುಚಿಯಾಗಿರೋ ಪಾಯಸ ರೆಡಿ ಆಗುತ್ತೆ. ನಮ್ಮನೇಲಿರೋ ಮಕ್ಳಿಗಂತೂ ಈ ಪಾಯಸ ಅಂದ್ರೆ ತುಂಬಾ ಇಷ್ಟ. ಇನ್ನ ನಾನು ಏನ್ ಮಾಡ್ತಿದ್ರು ಅದನ್ನ ಟೇಸ್ಟ್ ನೋಡಕ್ಕಂತೂ ನನ್ನ ಮಗಳು ಕಾಯ್ತಿರ್ತಾಳೆ. ಅವಳಿಗೆ ಕೊಟ್ರೆ ಅವಳ ಎಕ್ಸ್ಪ್ರೆಷನ್ ಅಂತೂ ಸೂಪರ್ ಆಗಿತ್ತು. ಮನೇಲಿ ಈ ತರ ಸಿಂಪಲ್ ಆಗಿ ಪಾಯಸನ ಮಾಡ್ಕೊಂಡ್ರೆ ರುಚಿಯಾಗಿ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ, ಯಾಕಂದ್ರೆ ಇದ್ರಲ್ಲಿ ಯೂಸ್ ಮಾಡಿರೋದು ಬೆಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನ ನೆಕ್ಸ್ಟ್ ಡೇ ಗಾರ್ಡನ್ ಏರಿಯಾದಲ್ಲಿ ಏನೋ ಹರಿದಾಡ್ದಂಗಾಯ್ತಲ್ಲ ಅಂತ ಹೊರಗಡೆ ನೋಡ್ತಾ ಇದ್ರೆ ಮನೆಗೊಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ರು. ಆ ಸ್ಪೆಷಲ್ ಗೆಸ್ಟ್ ನ ನಾವಂತೂ ವೆಲ್ಕಮ್ ಮಾಡಕ್ಕಾಗಲ್ಲ ಅಂತ ಅದನ್ನ ಹಿಡಿಯೋರ್ನೇ ಕರ್ಸಿದ್ವಿ. ಸುಮಾರು 3 ದಿವಸದಿಂದ ಈ ಹಾವು ಹರಿದಾಡ್ತಾ ಇತ್ತು. ಒಂದ್ ದಿವ್ಸ ಏನೋ ಪರವಾಗಿಲ್ಲ, ಹಾವು ಓಡಾಡ್ತಿತ್ತಲ್ಲ ಅಂತ ಹೇಳಿ ಸುಮ್ನಾದ್ವಿ. ಆದ್ರೆ ಕಂಟಿನ್ಯೂಸ್ ಆಗಿ 3-4 ದಿವಸದಿಂದ ಹಾವು ಕಾಣಿಸ್ಕೋತಾನೆ ಇತ್ತಲ್ವಾ, ಹಾಗಾಗಿ ಹಾವು ಹಿಡಿಯೋರ್ನ ಕರ್ಸಿ ಅದನ್ನ ಅವ್ರ ಕೈಲೇ ಕೊಟ್ಟು ಕಳ್ಸಿದ್ವಿ. ನಮ್ ಮನೇಲಂತೂ ಹಾವನ್ ಕಂಡ್ರೆ ಎಲ್ಲರೂ ಎದ್ರಿ ಓಡೋಗ್ತಾರೆ. ಅದು ಎಲ್ಲೋ ಇದ್ರೆ ಇವ್ರು ಇನ್ನೆಲ್ಲೋ ಇರ್ತಾರೆ. ಹಾವಂದ್ರೆ ಎಲ್ಲಾರ್ಗೂ ಭಯನೇ, ಆದ್ರೆ ನಮ್ಮ ಮನೆಯವ್ರಿಗಿರೋ ಭಯನ ನಾನಿದೆ ಫಸ್ಟ್ ಟೈಮ್ ನೋಡ್ತಿರೋದು. ಎಲ್ಲಾ ಬಿಡಿ, ನನ್ ಗಂಡನೂ ಅಷ್ಟೇ, ಅದ್ರ ಹತ್ರನೂ ಹೋಗಲ್ಲ, ಅಷ್ಟೊಂದು ಹೆದರ್ಕೋತಾರೆ. ಇನ್ನ ಹಾವು ಹಿಡಿಯೋರ್ಗೆ ಅದ್ರ ಜೊತೆ ಅಮೌಂಟ್ ಕೊಟ್ಟು ಕಳ್ಸಿದ್ವಿ. ಇನ್ನ ಸಂಜೆಗೆ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವ್ರು ತಂದಿರೋ ಪ್ರಸಾದನೆಲ್ಲ ನೀಟಾಗಿ ಜೋಡಿಸ್ಕೊಂಡು ದೇವ್ರಿಗೆ ಪೂಜೆನ ಮಾಡಿದ್ವಿ. ನಾನು ದೇವ್ರ ಗೂಡೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ಸಲ ಪೂಜೆ ಮಾಡ್ಕೊಂಡೆ. ಅದಾದ್ಮೇಲೆ ಅಪ್ಪ ಮಗಳು ಪೂಜೆ ಮಾಡಿದ್ರು. ನನ್ ಮಗಳಿಗಂತೂ ದೇವ್ರ ಗುಡಿಗೆ ಯಾರು ಹೋದ್ರು ಸರಿ, ಅವ್ರ ಹಿಂದೆನೆ ಅವಳು ಪೂಜೆ ಮಾಡಕ್ ಹೋಗ್ತಾಳೆ. ಇನ್ನ ಅವ್ರ ಅಪ್ಪ ಹೋದ್ರೆ ಅಂತೂ ಸಾಕು, ಇವಳು ಅವ್ರ ಬೆನ್ ಹಿಂದೆನೆ ಇರ್ತಾಳೆ. ಅವ್ರಪ್ಪ ಏನೆಲ್ಲ ಮಾಡ್ತಾರೆ ಅವ್ರ ತರನೇ ಇವಳುನು ಮಾಡ್ತಾಳೆ. ಅವರು ಕೈ ಮುಗಿತಿದ್ರೆ ಕೈ ಮುಗಿತಾಳೆ, ಹಾಗೆ ಅಡ್ಡು ಬಿದ್ರೆ ಅವ್ರ ಜೊತೆ ಇವಳುನು ಅಡ್ಡು ಬೀಳ್ತಾಳೆ. ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಪ್ರಸಾದನ ತಗೊಂಡ್ವಿ. ಇನ್ನ ನೆಕ್ಸ್ಟ್ ಡೇ ನಾವು ಪ್ರಸಾದ ಎಲ್ಲ ತಗೊಂಡು ನಮ್ಮಮ್ಮನ ಮನೆಗೆ ಹೊರಟ್ವಿ. ನನ್ ಮಗಳಿಗಂತೂ ಅವ್ರ ಅಜ್ಜಿ ಮನೆಗೆ ಹೋಗೋದು ಅಂದ್ರೆ ಅಷ್ಟು ಇಷ್ಟ. ಹೇಗಿದ್ರು ಪ್ರಸಾದ ಎಲ್ಲ ಇತ್ತಲ್ಲ, ಅದನ್ನ ಕೊಡ್ಬೇಕಿತ್ತಲ್ಲ, ಅದ್ರ ಮಧ್ಯೆ ಈ ಪಾದಯಾತ್ರೆನ ನೋಡ್ಕೊ ಬರೋಣ ಅಂತ ಹೇಳಿ ಹಾಗೆ ಹೊರಟ್ವಿ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಟೆಂಟ್ ಹಾಕಿ ಪಾದಯಾತ್ರಿಗಳಿಗೆ ಸೌಕರ್ಯನೆಲ್ಲ ಮಾಡಿದ್ರು. ಪಾಪ ಈ ಪಾದಯಾತ್ರಿಗಳು ಅಷ್ಟೇ ಬೆಂಗಳೂರಿಂದ ಹಾಸನಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ವರ್ಷನೂ ಶಿವರಾತ್ರಿ ಟೈಮಿಗೆ ಈ ತರ ಒಂದ್ ರಶ್ ಆಗೇ ಆಗುತ್ತೆ. ಇಷ್ಟೇ ಅಲ್ಲದೆ ನಮ್ಮಮ್ಮನ ಮನೆ ಹತ್ರನೂ ಸ್ಟೇ ಆಗ್ತಾರೆ. ನಾವು ಪ್ರತಿ ವರ್ಷ ಶಿವರಾತ್ರಿಗೆ ನಮ್ಮಮ್ಮನ ಮನೆಗೆ ಹೋಗ್ತೀವಿ. ಯಾಕಂದ್ರೆ ಅಲ್ಲಿ ಹಾಸನಿಂದ ಬರೋರೆಲ್ಲ ನಮಗ್ ಸಿಗ್ತಾರಲ್ಲ, ಸೊ ಹಾಗೆ ಒಂದ್ ಟೈಮ್ ಮಾತಾಡಿದ್ರೆ ಆಯ್ತು ಅಂತ ಹೋಗ್ತೀವಿ. ಅದಷ್ಟೇ ಅಲ್ಲದೆ ನನ್ ಗಂಡನು ಪಾದಯಾತ್ರೆ ಹೋಗ್ತಾರೆ. ಅವರು ಒಂದ್ 3 ವರ್ಷದಿಂದ ನಮ್ಮ ಮನೆಯಿಂದ ಹೋಗ್ತಿದ್ದಾರೆ ಪಾದಯಾತ್ರೆಗೆ. ಇನ್ನ ಮಾಮೂಲಿಯಾಗಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನಾನಂತೂ ಜ್ಯೂಸ್ ಕುಡಿತೀನಿ. ಹಾಸನಿಂದ ಸ್ವಲ್ಪ ದೂರದಲ್ಲಿ ಈ ಕೃಷ್ಣ ಕೂಲ್ ಜಾಯಿಂಟ್ ಅಂತ ಇದೆ. ಇಲ್ಲಿ ಒಂದ್ ಸ್ಪೆಷಲ್ ಆಗಿ ಫುಲ್ ಜಾರ್ ಸೋಡಾ ಸಿಗುತ್ತೆ. ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಾನು ಯಾವಾಗ್ಲೂ ಇದನ್ನ ಟ್ರೈ ಮಾಡ್ತೀನಿ. ಇದನ್ನ ಕುಡಿದ್ರೆ ನನ್ಗಂತೂ ಜರ್ನಿ ಮಾಡ್ಬೇಕಾದ್ರೆ ಏನು ಆಯಾಸ ಆಗಲ್ಲ, ಅಷ್ಟು ರಿಲ್ಯಾಕ್ಸ್ ಆಗಿರುತ್ತೆ. ಇನ್ನ ಅಲ್ಲಿಂದ ಮುಂದಕ್ಕೆ ಹೊರಟ್ರೆ ಒಂದ್ ಸ್ಕೂಲ್ ವ್ಯಾನ್ ಸಿಕ್ತು. ಅದ್ರಲ್ಲಿ ಮಕ್ಕಳು ನಮಗೆ ವಿಶ್ ಮಾಡ್ತಿದ್ರು. ನಾವು ಇದೇನ್ ಮಾಡ್ತಿದಾರಪ್ಪ ಅಂತ ನೋಡಿದ್ರೆ ಹಾರ್ಟ್ ಶೇಪ್ ಎಲ್ಲ ತೋರಿಸ್ಕೊಂಡು ನಮಗೆ ವಿಶ್ ಮಾಡ್ತಿದ್ರು. ನಾವ್ಯಾಕೆ ಅವ್ರ ಜೋಶ್ನ ಮುರಿಯೋಣ ಅಂತ ಹೇಳಿ ನಾವು ಅವ್ರ ಜೊತೆಗೆ ಹಾಯ್ ಮಾಡ್ಕೊಂಡು ಹಾರ್ಟ್ ಶೇಪ್ ಎಲ್ಲ ತೋರಿಸ್ತಿದ್ವಿ. ಆದ್ರೂ ಇದೊಂಥರ ಚೆನ್ನಾಗಿತ್ತು. ಮಕ್ಳು ವ್ಯಾನ್ ಆ ಕಡೆ ಕ್ರಾಸ್ ತಗೊಂಡ್ರೆ ನಾವು ಸ್ಟ್ರೈಟ್ ಆಗಿ ನಮ್ಮ ಮನೆಗೆ ಹೊರಟ್ವಿ. ನಮ್ಮ ಮನೆಗೆ ಇನ್ನೇನ್ ರೀಚ್ ಆದ್ರೆ ನಮ್ಮಮ್ಮ ಇಬ್ರು ಮೊಮ್ಮಕ್ಕಳನ್ನು ಮುದ್ದು
ಮುದ್ದಾಡಿದ್ದು. ರೋಡಲ್ಲೆಲ್ಲ ಪಾದಯಾತ್ರಿಗಳು ಇದ್ದಿದ್ರಿಂದ ನಾವು ನಿಧಾನಕ್ಕೆ ಹೋದ್ವಿ, ಹಾಗಾಗಿ ಲೇಟಾಗಿ ರೀಚ್ ಆಗಿದ್ವಿ. ಇನ್ನು ನೆಕ್ಸ್ಟ್ ಡೇ ತುಂಬಾ ದಿವಸ ಆದ್ಮೇಲೆ ಈ ಬಾಯ್ಲ್ಡ್ ರೈಸ್ನ ನಾನು ತಿಂತಾ ಇದ್ದೀನಿ ಅನ್ನೋ ಖುಷಿ ನನಗೆ. ಅದ್ರ ಜೊತೆಗೆ ನಮ್ಮ ಅತ್ತಿಗೆ ಸಾಂಬಾರಂತೂ ಸಖತ್ತಾಗಿ ಮಾಡ್ತಾರೆ. ನಾನು ಊಟ ಮಾಡಿದೆ, ನನ್ನ ಗಂಡ ಪಾದಯಾತ್ರೆ ಹೊರಟ್ರು. ಫ್ರೆಂಡ್ಸ್, ಒಬ್ಬನೇ ಪಾದಯಾತ್ರೆ ಹೋಗ್ತಾ ಇದ್ದೆ. ಒಬ್ಬನೇ ಹೋಗ್ತಾ ಇದ್ನಲ್ಲ ಟೈಮಲ್ಲಿ ಇಲ್ಲೊಬ್ರು ಬಂದರು ನಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ. ನೋಡಿ ಅವ್ರು ಯಾರು ಅಂತ ತೋರಿಸ್ತೀನಿ. ಹೆಚ್ಚು ಕಡಿಮೆ ಒಂದು 10 ಕಿಲೋಮೀಟ್ರಿಂದ ಹಿಂದೆನೇ ಬರ್ತಿದ್ದಾರೆ. ಒಬ್ಬನೇ ಹೋಗ್ತಾಯಿದ್ದೆ, ಯಾರು ಇಲ್ಲದೆ ಹೋದಾಗ ಯಾರಾದರೂ ಒಬ್ಬರು ಬರ್ತಾ ಇರ್ತಾರಲ್ಲ, ಹಂಗೆ ಬಂದರು. ತೋರಿಸ್ತೀನಿ ನೋಡಿ. ನೋಡಿ ಅಲ್ಲೇ ಹೋಗ್ತಾಯಿದ್ದಾರೆ. 10 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆಯಿತು. ಆಗಿಂದ ಹಿಂದೆನೇ ಬರ್ತಾರೆ. ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ, ಮತ್ತೆ ಬರ್ತಾರೆ. ನೋಡಿ ನಮ್ಮನೆಯಿಂದ ಧರ್ಮಸ್ಥಳಕ್ಕೆ 25 ಕಿಲೋಮೀಟರ್ ಇದೆ. ಇನ್ನ ಪಾಪ ಒಬ್ರೇ ಹೋಗಿದ್ರಲ್ಲ ಅಂತ ಹೇಳಿ ಬಂದ ತಕ್ಷಣ ಏನ್ ಬೇಕು ಅಂತ ಕೇಳಿದಕ್ಕೆ ಚಿತ್ರಾನ್ನ ಅಂದ್ರು. ಈ ಹಾಸನವರು ಎಲ್ಲೋದ್ರು ಚಿತ್ರಾನ್ನ ಅಂತೂ ಬಿಡಲ್ಲ ಅನ್ಸುತ್ತೆ. ಹಾಗಾಗಿ ಮನೇಲಿ ಏನೇನಿತ್ತೋ ಸಿಂಪಲ್ ಆಗಿ ಹಾಗೆ ಹಾಕಿ ಚಿತ್ರಾನ್ನ ಮಾಡಿದೆ. ನನ್ ಗಂಡಂಗಂತೂ ಯಾವ ನಾನ್ ವೆಜ್ಜು ಬೇಡ, ಏನು ಬೇಡ, ಈ ಚಿತ್ರಾನ್ನ ಒಂದಿದ್ಬಿಟ್ರೆ ಸಾಕು. ಅದು ಜಸ್ಟ್ ಒಗ್ಗರಣೆ ಹಾಕೊಟ್ರು ಸಾಕಾಗುತ್ತೆ ಅವ್ರಿಗೆ. ಯಾವಾಗ್ಲೂ ಅಷ್ಟೇ ಸಿಂಪಲ್ ಆಗಿ ಮಾಡಿರೋ ಅಡ್ಗೆನೆ ಚೆನ್ನಾಗಿ ಬರುತ್ತೆ. ಇನ್ನ ಮನೆಗ್ ಮಗಳು ಬಂದಿದ್ಲಲ್ಲ, ಸ್ಪೆಷಲ್ ಆಗಿ ಚಿಕನ್ ಏನಾದ್ರು ತರಿಸಿ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಚಿಕನ್ ತರಿಸಿದ್ರು. ನನ್ಗಂತೂ ಈ ಮಣ್ಣಿನ ಪಾತ್ರೆಯಲ್ಲಿ ಅಡ್ಗೆ ಮಾಡೋದು ಅಂದ್ರೆ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಅತ್ತಿಗೆಗೆ ಹೆಲ್ಪ್ ಮಾಡೋಣ ಅಂತ ಹೊರಟೆ. ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡು, ಅದು ಕೊಬ್ಬರಿ ಎಣ್ಣೆನ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡು ಹಾಕಿ, ಅದ್ರ ಜೊತೆಗೆ ಕರಿಬೇವು ಮತ್ತೆ ಈರುಳ್ಳಿನ ಹಾಕಿ ಫ್ರೈ ಮಾಡಿದೆ. ಇನ್ನ ಅದಾದ್ಮೇಲೆ ಒಂದು ಟೊಮೆಟೊನು ಹಾಕಿ ಹಾಗೆ ಇದ್ರ ಜೊತೆಗೇನೆ ಫ್ರೈ ಮಾಡಿದೆ. ನೀವ್ ಏನೇ ಹೇಳಿ, ಈ ಮಣ್ಣಿನ ಪಾತ್ರೆಯಲ್ಲಿ ಅಡ್ಗೆ ಮಾಡ್ತಾ ಇದ್ರೆ ಅದ್ರ ಫ್ಲೇವರೇ ಸಖತ್ತಾಗಿರುತ್ತೆ. ಇನ್ನ ಫ್ರೈ ಮಾಡಿ ಎಲ್ಲ ಆದ್ಮೇಲೆ ಅದಕ್ಕೆ ಚಿಕನ್ ಎಲ್ಲ ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮಮ್ಮನ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಚಿಕನ್ ಮತ್ತೆ ಫಿಶ್ ಸಾಂಬಾರ್ ಮಾಡಕ್ಕೆ ಈ ಮಣ್ಣಿನ ಪಾತ್ರೆನೇ ಯೂಸ್ ಮಾಡ್ತೀವಿ. ಅಡಿಗೆ ಎಷ್ಟು ಸಿಂಪಲ್ ಆಗಿದ್ರು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದನ್ನ ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನ ಅದನ್ನೊಂದ್ ಕಡೆ ಬೇಯಕ್ಕಿಟ್ಟು ಈ ಕಡೆ ಈರುಳ್ಳಿನೆಲ್ಲ ಅದಕ್ಕೆ ಫ್ರೈ ಮಾಡ್ಕೋತಿದ್ರು. ಯಾಕಂದ್ರೆ ಇದು ಮಸಾಲಕ್ಕೋಸ್ಕರ. ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 1.5 ಈರುಳ್ಳಿನ ಹಾಕಿ ಅದಕ್ಕೆ ಚಕ್ಕೆ ಲವಂಗನೆಲ್ಲ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಹಾಗೆ ಫ್ರೈ ಮಾಡ್ಕೊಂಡ್ರು. ನೀವು ಸ್ಪೈಸಸ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ಆದ್ರೆ ಸ್ವಲ್ಪ ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸಾಂಬಾರಿದು ರಿಯಲ್ ಟೇಸ್ಟ್ ಹೋಗಿ ಬರೀ ಮಸಾಲದೇ ಟೇಸ್ಟ್ ಬರ್ತಾ ಇರುತ್ತೆ. ಇನ್ನ ಇವೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಸೋಂಪು, ಗಸಗಸೆ ಮತ್ತು ಪಲಾವ್ ಎಲೆನ ಹಾಕ್ತಾರೆ. ಇದನ್ನ ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ, ಸ್ವಲ್ಪ 1 ನಿಮಿಷ ಹುರಿದ್ರೆ ಸಾಕು. ಇನ್ನ ಒಂದ್ ಬಟ್ಲಲ್ಲಿ ಸ್ವಲ್ಪ ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಹುಳಿ ಹಾಗೆ 2 ಟೊಮೆಟೊನ ತಗೊಂಡಿದ್ರು. ಅದ್ರ ಜೊತೆಗೆ ಕೊತ್ತಂಬರಿ, ಜೀರಿಗೆ ಹಾಗೆ ಸ್ವಲ್ಪ ಸಾಸಿವೆನೂ ತಗೊಂಡಿದ್ರು. ನಮ್ ಕಡೆ ಯಾವ್ದೇ ಅಡ್ಗೆ ಆದ್ರೂ ಸ್ವಲ್ಪ ಹುಳಿ ಜಾಸ್ತಿನೇ ಇರ್ಬೇಕು. ಇನ್ನ ತಗೊಂಡಿರೋದ್ನ ಎಲ್ಲ ಒಂದ್ ಮಿಕ್ಸಿ ಜಾರಿಗೆ ಹಾಕೊಂಡು ನೀಟಾಗಿ ರುಬ್ಕೋಬೇಕು. ಇವೆಲ್ಲ ರೆಡಿ ಮಾಡ್ಕೊಂಡು ರುಬ್ಬೋ ಅಷ್ಟ್ರಲ್ಲಿ ಚಿಕನ್ ಆಲ್ಮೋಸ್ಟ್ ಆಲ್ ಬೆಂದಿರುತ್ತೆ. ಇನ್ನ ಬೆಂದಿರೋ ಚಿಕನ್ ಅಲ್ಲಿ ಸ್ವಲ್ಪ ಒಂದ್ 5 ಪೀಸ್ನ ಮಕ್ಳಿಗೂ ಎತ್ತಿಟ್ಟು ಅದಕ್ಕೆ ಮಸಾಲಾನೆಲ್ಲ ಹಾಕ್ತಿವಿ. ನಮ್ ಮಕ್ಳಿಗೆ ಮಸಾಲ ಹಾಕಿದ್ಮೇಲೆ ತಿನ್ಸೋದಕ್ಕಿಂತ ನಾವು ಈ ತರ ಚಿಕನ್ ನ ಎತ್ತಿಟ್ಟು ತಿನ್ಸೋದೇ ಹೆಚ್ಚು. ಯಾಕಂದ್ರೆ ಇದ್ರಲ್ಲಿ ಪ್ರೋಟೀನ್ ಅಂಶನೂ ಜಾಸ್ತಿ ಇರುತ್ತೆ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಎಷ್ಟಾದ್ರೂ ಚಿಕನ್ ಇದು ಟೇಸ್ಟು ಡಿಫ್ರೆಂಟ್ ಆಗಿ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಎತ್ತಿಟ್ಟು ಈ ತರ ತಿನ್ಸಿದ್ರೆ ಒಂಥರ ಚೆನ್ನಾಗಿರುತ್ತೆ. ಒಂದ್ ಮೀಡಿಯಂ ರೇಂಜ್ ಅಲ್ಲಿ ನೀರನ್ನ ಹಾಕೊಂಡು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಮ್ಮ ಮನೇಲಿ ಒಲೆಯಲ್ಲಿ ಅಡ್ಗೆ ಮಾಡೋದ್ರಿಂದ ಇದ್ಲು ಇದ್ದೇ ಇರುತ್ತಲ್ಲ, ಸೊ ಹಾಗಾಗಿ ಇದನ್ನ ಇನ್ನೊಂದ್ಸಲ ಕಾಯಿಸ್ಕೊಂಡು ಈ ತರ ಒಂದ್ ಬೌಲಿಗೆ ಹಾಕೊಂಡು ಈ ಮಸಾಲ ಮಧ್ಯದಲ್ಲಿ ಇಡ್ತೀವಿ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ಅದಕ್ಕೆ ತುಪ್ಪನ ಹಾಕಿ ಹಾಗೆ ಪ್ಲೇಟಿನ ಮುಚ್ಚಿಡ್ತೀವಿ. ಈ ತರ ಮಾಡೋದ್ರಿಂದ ಚಿಕನ್ ಸಾಂಬಾರ್ ಅಂತೂ ನಾಟಿ ಕೋಳಿ ಸಾರಿಗಿಂತನೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾವು ತಿಂತಿರ್ಬೇಕಾದ್ರೆ ಅಂತೂ ಸಖತ್ತಾಗಿ ಫ್ಲೇವರ್ ಕೊಡ್ತಾ ಇರುತ್ತೆ. ನೀವು ಒಂದ್ಸಲ ಈ ತರ ಮಾಡಿ ಟ್ರೈ ಮಾಡಿ. ಬರೀ ಚಿಕನ್ ಸಾರಿದ್ರೆ ಸಾಕ, ನಮ್ ಕಡೆ ಶಾವ್ಗೆ ಅಂತೂ ಆಗ್ಲೇಬೇಕು. ನಮ್ಮ ಅತ್ತಿಗೆಗೆ ಅಕ್ಕಿ ನೆನೆ ಹಾಕಕ್ ಹೇಳಿದ್ದೆ, ಅದಕ್ಕೆ ಶಾವ್ಗೆ ಮಾಡ್ಕೊಡಿ ಅಂತ. ಏನು ಸ್ಪೆಷಲ್ ಆಗಿ ನಾದ್ನಿ ಕೇಳ್ತಿದ್ದಾಳೆ ಅಂತ ಹೇಳಿ ನಾನ್ ಕೇಳಿದ್ದೆ ತಡ, ನಮ್ಮ ಅತ್ತಿಗೆ ಮಾಡ್ಕೊಟ್ಟೆ ಬಿಟ್ರು. ನನ್ಗೂ ಈ ತರ ಒತ್ತು ಶಾವ್ಗೆ ತಿಂದು ತುಂಬಾನೇ ದಿವಸ ಆಗಿತ್ತು. ಇನ್ನೇನ್ ನಮ್ಮಮ್ಮನ ಮನೆಗ್ ಬಂದ್ರೆ ಮಾತ್ರ ನಾನು ಈ ತರ ತಿನ್ನಕ್ಕಾಗೋದು. ಇನ್ನ ಗಂಡನ್ ಮನೇಲಿ ಬೇರೆ ತರನೇ ಶಾವ್ಗೆ ಮಾಡ್ತಾರೆ. ಅಲ್ಲಿ ಅಕ್ಕಿ ಹಿಟ್ಟಿಂದ ಶಾವ್ಗೆನ ಮಾಡ್ತಾರೆ, ಆದ್ರೆ ಇಲ್ಲಿ ಅಕ್ಕಿನ ನೆನೆ ಹಾಕಿ ಕಡುಬು ಮಾಡಿ ಈ ತರ ಶಾವ್ಗೆನ ಮಾಡ್ತೀವಿ. ಹಾಗಾಗಿ ನನ್ಗೆ ಈ ತರ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಅದು ಚಿಕ್ಕ ವಯಸ್ಸಿಂದ ಏನ್ ರೂಢಿ ಆಗಿರ್ತೀವಿ ಆ ಟೇಸ್ಟ್ ನ ಅಂತೂ ಬಿಡಕ್ ಆಗಲ್ವಲ್ಲ. ನಮ್ಮ ಅತ್ತಿಗೆಗೆ ನನ್ನ ಯಜಮಾನ್ರು ಶಾವ್ಗೆನ ಒತ್ಕೊಟ್ರು.
ಮನೇಲಿರೋ ಶಾವ್ಗೆ ಮನೆ ಅಂತೂ ಚಿಕ್ಕದಾಗಿತ್ತು. ಈ ಸಲ ಮಾಡಿರೋ ಶಾವ್ಗೆ ಅಂತೂ ತುಂಬಾನೇ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿತ್ತು. ಮಂಗಳೂರು ಕಡೆ ಅಂತೂ ಶಾವ್ಗೆನ ಎಲ್ಲರೂ ಇಷ್ಟಪಡ್ತಾರೆ. ಮನೇಲಿ ಬೇಕಾದ್ರೂ ದಿನ ಮಾಡ್ಕೊಟ್ರು ತಿನ್ನೋರಿದ್ದಾರೆ. ಆಲ್ಮೋಸ್ಟ್ ಆಲ್ ಶಾವಿಗೆ ಜೊತೆಗೆ ಈ ಚಿಕನ್ ಸಾಂಬಾರ್ ಮತ್ತೆ ಫಿಶ್ ಸಾಂಬಾರ್ ಸಖತ್ತಾಗಿರುತ್ತೆ. ನಮ್ಮ ಕಡೆ ಒಂದು ಪದ್ಧತಿ ಇದೆ, ಏನೇ ಚಿಕನ್ ಐಟಮ್ಸ್ ಮಾಡಿದ್ರು ಅದನ್ನ ಫಸ್ಟ್ ಎಡೆ ತರ ಈ ತರ ಇಡ್ತೀವಿ. ಈ ತರ ಇಟ್ಟಾದ್ಮೇಲೆ ನಾವು ತಿಂತೀವಿ. ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ತುಂಬಾ ಬಾಯಾರ್ತಿತ್ತ, ಹಾಗಾಗಿ ನಮ್ಮಮ್ಮನ್ಗೊಂದು ಎಳ್ನೀರ್ ಕೆತ್ಕೊಡಿ ಅಂತ ಹೇಳ್ದೆ. ನಮ್ಮಮ್ಮನ್ಗಂತೂ ನಾನು ಕೇಳೋದೇ ತಡ, ಅಷ್ಟರಲ್ಲಿ ಅವ್ರು ಕೆತ್ತಿ ಕೊಡ್ತಿರ್ತಾರೆ. ಯಾಕಂದ್ರೆ ಮಗಳು ಅಪರೂಪಕ್ಕೆ ಮನೆಗ್ ಬಂದಿರೋದಲ್ವಾ, ಸ್ವಲ್ಪ ಮರ್ಯಾದೆ ಜಾಸ್ತಿನೇ ಇರುತ್ತೆ. ಅಮ್ಮನ್ಗೆ ಪಾಪ ಅಂಗಡಿ ವ್ಯಾಪಾರದ ನಡುವೆನೂ ನಮ್ಮನ್ನು ವಿಚಾರಿಸ್ಕೊಂಡು ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ಇನ್ನೊಂದ್ ದಿವ್ಸ ಪಾಪ ಊಟಕ್ಕೂ ಟೈಮ್ ಇರಲ್ಲ. ನಾ ಸಂಜೆಗೆ ನಮ್ ಹಾಸನಿಂದ ಬಂದಿರೋ ಪಾದಯಾತ್ರಿಗಳು ನಮ್ಮ ಮನೆ ಹತ್ರ ಅಡಿಗೆ ಮಾಡ್ಕೋತೀವಿ ಅಂತ ಹೇಳಿದ್ರು. ಪಾಪ ಅಷ್ಟು ದೂರದಿಂದ ನಡ್ಕೊ ಬಂದಿರ್ತಾರೆ, ನಾವೇನ್ ಬೇಡ ಅಂತ ಹೇಳೋದು, ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅವ್ರದ್ದು ಅಡಿಗೆ ಎಲ್ಲ ಮಾಡ್ಕೊಂಡ್ಮೇಲೆ ನಮಗ್ ಸ್ವಲ್ಪ ಮಸಾಲ ಅವಲಕ್ಕಿನ ಕೊಟ್ರು. ಮಸಾಲ ಅವಲಕ್ಕಿ ಅಂತೂ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಂತೂ ಅಷ್ಟೊಂದಿತ್ತು. ಏನು ಅಂತ ನೋಡ್ಕೊಳ್ದೆ ಹಾಗೆ ಬಾಯಿಗೆ ಹಾಕೊಂಡ್ವಿ. ರಾತ್ರಿ 11 ಗಂಟೆ ಆದ್ರೂ ಈ ಪಾದಯಾತ್ರಿಗಳು ಪಾಪ ನಡೀತಾನೇ ಇದ್ರು. ಈಗ ನಮ್ ಕಡೆ ಅಂತೂ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದ್ಯಲ್ಲ, ಸೊ ಹಾಗಾಗಿ ರೋಡ್ ಯಾವ್ದು ಚೆನ್ನಾಗಿಲ್ಲ. ಅವ್ರಿಗೆ ನಡೆಯಕ್ಕೂ ಪಾಪ ತುಂಬಾನೇ ಕಷ್ಟ ಆಗೋದು. ಆದ್ರೆ ಆ ಕಷ್ಟದ ಮಧ್ಯೆನೂ ಅವರು ನಡೀತಾ ಇದ್ರು. ಇನ್ನ ನಮ್ಮ ಅಣ್ಣನ ಪಾಪುಗೆ ಒಂದ್ ಸೈಕಲ್ ತಂದಿದ್ರು, ಅದ್ರಲ್ಲಿ ಕೂರಕ್ಕಾಗೋದು ಒಬ್ಳಿಗೆ. ಆದ್ರೆ ನನ್ನ ಮಗಳು ಹಿಂದೆ ಕ್ಯಾರಿಯರ್ ಅಲ್ಲಿ ನಿಂತ್ಕೊಂಡು ಅವ್ರ ತಾತ ಹತ್ರ ಹೆಲ್ಪ್ ತಗೊಂಡು ಆಟ ಆಡ್ಕೊಂಡು ಬರ್ತಿದ್ದಾಳೆ. ಅದು ರಾತ್ರಿ 10 ಗಂಟೆಗೆ. ಮನೆ ಮಕ್ಳಿಗಂತೂ ರಾತ್ರಿ ಯಾವ್ದು ಹಗ್ಲಿ ಯಾವ್ದು ಅಂತಾನೂ ಗೊತ್ತಾಗಲ್ಲ. ಆಟ ಆಡಕ್ ಬಿದ್ರೆ ಆಟ ಆಡ್ತಾನೆ ಇರ್ಬೇಕು. ಇನ್ನ ಅಪರೂಪಕ್ಕೆ ಬಂದಿರೋ ಮೊಮ್ಮಗಳು ಬೇರೆ, ನಮ್ಮ ಅಪ್ಪ ಬಿಡ್ತಾರ, ಅವರು ಚೆನ್ನಾಗಿ ಆಟ ಆಡಿಸ್ತಿದ್ರು ಮಕ್ಕಳನ್ನ. ಊರಿಗೆ ಹೋದ್ರೆ ಅಂತೂ ಮಾತಾಡ್ಕೊಂಡು ಅದು ಇದು ಅಂತ 12 ಗಂಟೆ ಆಗುತ್ತೆ. ಇನ್ನ ಬೆಳಗ್ಗೆ ಎದ್ದು ನಾನು ಬರೋ ಅಷ್ಟರಲ್ಲಿ ಫುಲ್ ಪಾದಯಾತ್ರಿಗಳು ನಮ್ಮ ಅಂಗಡಿನ ತುಂಬಿಕೊಂಡಿದ್ರು. ಪಾಪ ರಾತ್ರಿ ಎಲ್ಲ ನಡೆದು ಸುಸ್ತಾಗಿದ್ರು ಅನ್ಸುತ್ತೆ. ಸೊ ಹಾಗಾಗಿ ಎಲ್ರು ಒಂದೊಂದು ಎಳ್ನೀರ್ ಕುಡಿಯಕ್ಕೆ ಅಂತ ನಮ್ಮ ಅಂಗಡಿಗೆ ಬಂದಿದ್ರು. ನಮ್ಮ ಮನೆ ಹತ್ರ ಬೀರೂರಿಂದ ಬಂದಿರೋ ಗಾಡಿನ ನಿಲ್ಲಿಸ್ಕೊಂಡು ಬೆಳಗಿನ ತಿಂಡಿನ ರೆಡಿ ಮಾಡ್ಕೋತಾ ಇದ್ರು. ಮನೇಲಿ ಈ ಸಲ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆದ್ರೂ ಇರೋ ನೀರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಗೆನ ಮಾಡ್ಕೋತಿದ್ರು. ಅದೇನೇನ್ ಕೋರಿಕೆನ ಇಟ್ಕೊಂಡು ನಡೀತಿದಾರೋ ಏನೋ, ಒಬ್ರಿಗೆ ಒಂದೊಂದ್ ತರ ಕಷ್ಟಗಳು. ಈ ಕಷ್ಟ ಎಲ್ಲ ಆ ದೇವ್ರಿಗೆ ಮುಟ್ಟೋ ತನಕ ಇವ್ರ ಶ್ರಮ ಹೀಗೆ ನಡೀತಾ ಇರುತ್ತೆ. ಪಾದಯಾತ್ರಿಗಳಿಗೆ ಆ ದೇವ್ರು ಒಳ್ಳೇದನ್ನೇ ಮಾಡ್ಲಿ. ಅದ್ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.